ಆರ್ಎಸ್ಎಸ್ ಬ್ಯಾನ್ ವಿಚಾರ ಆರ್ಎಸ್ಎಸ್ ಅನ್ನ ಬೆಂಬಲಿಸಿ ನಡೀತಾ ಇದ್ದ ಈ ಪೋಸ್ಟರ್ ವಾರ್ ಇದರ ಜೊತೆಗೇನೆ ಇದಕ್ಕೆ ಕೌಂಟರ್ ಅಭಿಯಾನ ಕೂಡ ಇದೀಗ ಪ್ರಾರಂಭ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಇದೀಗ ಪೋಸ್ಟರ್ ವಾರ್ ಅನ್ನ ನಡೆಸಲಾಗ್ತಾ ಇದೆ. ಆ ಮೂಲಕ ಕಲಬುರಗಿಯಲ್ಲಿ ಪೋಸ್ಟರ್ ವರ್ಸಸ್ ಪೋಸ್ಟರ್ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಐ ಲವ್ ಆರ್ಎಸ್ಎಸ್ ಅಭಿಯಾನಕ್ಕೆ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಅನ್ನೋ ಪೋಸ್ಟರ್ ಅಂಟಿಸುವ ಮೂಲಕ ಕೌಂಟರ್ ಕೊಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಕ್ಷಣವೇ ಬಂಧಿಸಬೇಕು. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗುವ ಮುಖಾಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ಎಲ್ಲರೂ ಕೂಡ ಏನು ಇರುವಂಥದ್ದು ಅನ್ನುವಂಥ ಒಂದು ಘೋಷವಾಕ್ಯ ಕೂಗ್ತಾ ಇರುವಂಥದ್ದು. ಇದೀಗ ನನ್ನ ಜೊತೆ ಜಸ್ಕಾಂ ಅಧ್ಯಕ್ಷರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಬೇಡಿಕೆ ಏನು, ಅಂದರೆ ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು? ಒಬ್ಬ ಲುಚ್ಚ RSS ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕರೆ ಮಾಡಿ ಒಂದು ಧಮಕಿ ಹಾಕ್ತಾನೆ. RSS ಪ್ರವೃತ್ತಿ ಏನಂತೂ ತೋರಿಸ್ತಾನೆ. ಪ್ರಿಯಾಂಕ್ ಸಾಹೇಬರು ಏನು RSS ಬ್ಯಾನ್ ಅಂತ ಏನು ಮಾಡಿದ್ದಾರೆ ಅದು ನಿಜವಾಗ್ಲೂ ಕರೆಕ್ಟ್, ಸತ್ಯವಾಗಿ ಅದು ಕರೆಕ್ಟ್ ಮಾಡಿದ್ದಾರೆ. ಒಬ್ಬನು ಹಿಜಡ, ಒಬ್ಬನು ಧೈರ್ಯ ಇರಲಾರ್ದನು, ಅವನು ಗಂಡಸಲ್ಲ, ಒಂದು ಕರೆ ಮಾಡಿ ಎಲ್ಲೋ ಕೂತೊಂದು ಕರೆ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಧಮಕಿ ಹಾಕ್ತಿದ್ದಾನೆ. ಅದರ ವಿರೋಧವಾಗಿ ನಾವು ಇದೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತಿದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಏನಾದರೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇವ್ರು ದೂರೇ ಕೊಟ್ಟಿಲ್ಲ ಅಲ್ಲ ಅಂತ ಇವತ್ತು ದೂರು ಕೊಡ್ತಾ ಇದ್ದೀವಿ ಕಮಿಷನರ್ಗೆ. ನಾವು ಜಿಲ್ಲಾಧ್ಯಕ್ಷರು ಎಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡ್ತೀವಿ. ಇವತ್ತು RSS ಎಷ್ಟು ಗುಂಡಾಗರ್ದಿ ಮಾಡ್ತಾ ಇದೆ ಅಂತೇಳಿ ಅವರು ಇವತ್ತೇನು ಫೋನ್ ಕಾಲ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಅವರು ಒಂದು ದೊಡ್ಡ ಗುಂಡ ಇದೆ. ಅವರು ಇಡೀ ದೇಶದಲ್ಲಿ ಬ್ಯಾನ್ ಮಾಡೋಕೆ, ಬರೀ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಜಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ RSS ಬ್ಯಾನ್ ಆಗ್ಬೇಕಂತೆ ನಮ್ದೊಂದು ಕೂಗು ಇದೆ. ಮತ್ತೊಬ್ರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ ಈಗ ಅಂತ? ಇವತ್ತು BJP ಮತ್ತು RSS ನಾಯಕರಿಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಕುಟುಂಬದವರಿಗೆ ನಿಂದನೆ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸನೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಸಾಹೇಬರು ನೇರವಾಗಿ ಭಾಳ ಸಿಂಪಲ್ ಆಗಿ ಕ್ವಶನ್ ಕೇಳಿದ್ದಾರೆ. ಅದರ ಉತ್ತರ ಕೊಡೋದು ಬಿಟ್ಟು ಇವತ್ತು ಅವ್ರಿಗೆ ವೈಯಕ್ತಿಕ ನಿಂದನೆ ಮಾಡೋದು, ಅವ್ರ ಫ್ಯಾಮಿಲಿಗೆ ಬೆದರಿಕೆ ಹಾಕೋದು, ಇದು ಇವತ್ತಿಂದಲ್ಲ. ಇವರು ಟಾರ್ಗೆಟ್ ಮಾಡೋದು ಬರೀ ಖರ್ಗೆ ಸಾಹೇಬರು ಅವ್ರ ಕುಟುಂಬ ಬಿಟ್ಟರೆ ಇವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ. ಇವತ್ತು ಒಬ್ಬ ಯುವ ನಾಯಕ ಇವತ್ತು ಬರೀ ಕಲಬುರಗಿ ಜಿಲ್ಲೆಯಲ್ಲ, ರಾಜ್ಯದಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾನಿದ್ದಾನೆ ಅಂತ ಇವರಿಗೆ ಆದರೂ ಹೊಟ್ಟೆ ಕಿಚ್ಚಿದೆ. ಅದಕ್ಕೋಸ್ಕರ ಇಂಥವೆಲ್ಲ ವೈಯಕ್ತಿಕ ನಿಂದನೆ ಮಾಡೋದು, ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಒಂದೆಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ, ಇವತ್ತು ಚಾಮರಾಜನಗರದಿಂದ ಬೀದರ್ ತನ ಪ್ರಿಯಾಂಕ್ ಖರ್ಗೆ ಅವ್ರ ಹಳ್ಳಿ ಅಭಿಮಾನಿಗಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟರೆ ಸರಿ, ಇಲ್ಲಾಂದ್ರೆ ಈ ಬರೀ ಇದು ರಾಜ್ಯ ಅಲ್ಲ, ರಾಷ್ಟ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಸಾಹೇಬ್ರ ಬೆಂಬಲಿಗರು ರೂಢಿಗಳಿತಾರೆ ಅಂತ ನಾವು ಹೇಳಕ್ ಬಯಸ್ತೀವಿ. ಮತ್ತೊಬ್ರು ಕೂಡ ಇದ್ದಾರೆ. ಸರ್, ಇವತ್ತು ತಮ್ಮ ಬೇಡಿಕೆ ಏನು ಅಂತ? ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಯಾವಾಗಲೂ RSS ಬಗ್ಗೆ ಏನವ್ರು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಉಪಯೋಗ ಮಾಡಬೇಡಿ. ಆದರೆ ಇವರು ತಮ್ಮ ಮೇಲೆ ಈ ಥರ ಹಾಕೊಂಡಿದ್ದಾರೆ. ಇವರು ಇವತ್ತು ಪ್ರೈವೇಟ್ ಸಾಹೇಬ್ರ ಮೇಲೆ ಬೆದರಿಕೆ ಹಾಕೋದು, ಅಲ್ಲಿ ಪರ್ಸ್ನಲ್ ಆಗಿ ಸಾಹೇಬರಿಗೆ ಬೈಯೋದು, ಅಲ್ಲಿ ಈ ಹೇಳಿತನ ಏನು ಮಾಡ್ತಾ ಇದ್ದಾರೆ RSSದವರು. ನಾನು ಅವ್ರಿಗೆ RSSದವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಏನಾದರೆ ಗಂಡಸರಿದ್ದರೆ ಫೇಸ್ ಟು ಫೇಸ್ ಬನ್ನಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾತಾಡಲಿಕ್ಕೆ, ನಿಮ್ಮ ಸಿದ್ಧಾಂತಗಳನ್ನು ತೊಗೊಂಬನ್ನಿ ಪ್ರಿಯಾಂಕ್ ಸಾಹೇಬರು ಕೂಡ ಮಾತಾಡಲಿಕ್ಕೆ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯಾಂಕ್ ಸಾಹೇಬರು ಯಾವಾಗ ಎಷ್ಟು ಕರೆಕ್ಟ್ ಇದ್ದಾರೆ ಅನ್ನೋದು ಈ ರಾಜ್ಯ ಇಲ್ಲ, ದೇಶ ಜನಗೆ ಗೊತ್ತಿದೆ ಅಂತ ನಾನು ಈ ಬಗ್ಗೆ ಹೇಳಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ RSSಗೆ ಸವಾಲು ಹಾಕೋದ್ರ ಮುಖಾಂತರ ಏನು ನಾವು ಪ್ರಿಯಾಂಕ್ ಖರ್ಗೆ ಜೊತೆಗಿರ್ತೇವೆ ಅನ್ನುವಂಥ ಒಂದು ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. RSS ಬ್ಯಾನ್ ವಿಚಾರ ಆರ್ಎಸ್ಎಸ್ ಅನ್ನ ಬೆಂಬಲಿಸಿ ನಡೀತಾ ಇದ್ದ ಈ ಪೋಸ್ಟರ್ ವಾರ್ ಇದರ ಜೊತೆಗೇನೆ ಇದಕ್ಕೆ ಕೌಂಟರ್ ಅಭಿಯಾನ ಕೂಡ ಇದೀಗ ಪ್ರಾರಂಭ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಇದೀಗ ಪೋಸ್ಟರ್ ವಾರ್ ಅನ್ನ ನಡೆಸಲಾಗ್ತಾ ಇದೆ. ಆ ಮೂಲಕ ಕಲಬುರಗಿಯಲ್ಲಿ ಪೋಸ್ಟರ್ ವರ್ಸಸ್ ಪೋಸ್ಟರ್ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ.
ಐ ಲವ್ RSS ಅಭಿಯಾನಕ್ಕೆ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಅನ್ನೋ ಪೋಸ್ಟರ್ ಅಂಟಿಸುವ ಮೂಲಕ ಕೌಂಟರ್ ಕೊಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಕ್ಷಣವೇ ಬಂಧಿಸಬೇಕು. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗುವ ಮುಖಾಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಪರವಾಗಿ ಎಲ್ಲರೂ ಕೂಡ ಏನು ಇರುವಂಥದ್ದು ಅನ್ನುವಂಥ ಒಂದು ಘೋಷವಾಕ್ಯ ಕೂಗ್ತಾ ಇರುವಂಥದ್ದು. ಇದೀಗ ನನ್ನ ಜೊತೆ ಜಸ್ಕಾಂ ಅಧ್ಯಕ್ಷರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಬೇಡಿಕೆ ಏನು, ಅಂದರೆ ಪ್ರತಿಭಟನೆಗೆ ಪ್ರಮುಖ ಕಾರಣ ಏನು ಅಂತ? ಒಬ್ಬ ಲುಚ್ಚ RSS ಕಾರ್ಯಕರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕರೆ ಮಾಡಿ ಒಂದು ಧಮಕಿ ಹಾಕ್ತಾನೆ. RSS ಪ್ರವೃತ್ತಿ ಏನಂತೂ ತೋರಿಸ್ತಾನೆ. ಪ್ರಿಯಾಂಕ್ ಸಾಹೇಬರು ಏನು RSS ಬ್ಯಾನ್ ಅಂತ ಏನು ಮಾಡಿದ್ದಾರೆ ಅದು ನಿಜವಾಗ್ಲೂ ಕರೆಕ್ಟ್, ಸತ್ಯವಾಗಿ ಅದು ಕರೆಕ್ಟ್ ಮಾಡಿದ್ದಾರೆ. ಒಬ್ಬನು ಹಿಜಡ, ಒಬ್ಬನು ಧೈರ್ಯ ಇರಲಾರ್ದನು, ಅವನು ಗಂಡಸಲ್ಲ, ಒಂದು ಕರೆ ಮಾಡಿ ಎಲ್ಲೋ ಕೂತೊಂದು ಕರೆ ಮಾಡಿ ಪ್ರಿಯಾಂಕ್ ಸಾಹೇಬ್ರಿಗೆ ಧಮಕಿ ಹಾಕ್ತಿದ್ದಾನೆ. ಅದರ ವಿರೋಧವಾಗಿ ನಾವು ಇದೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಏನಾದರೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇವ್ರು ದೂರೇ ಕೊಟ್ಟಿಲ್ಲ ಅಲ್ಲ ಅಂತ ಇವತ್ತು ದೂರು ಕೊಡ್ತಾ ಇದ್ದೀವಿ ಕಮಿಷನರ್ಗೆ. ನಾವು ಜಿಲ್ಲಾಧ್ಯಕ್ಷರು ಎಲ್ಲರೂ ಹೋಗಿ ಒಂದು ದೂರು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟನೂ ಮಾಡ್ತೀವಿ. ಇವತ್ತು RSS ಎಷ್ಟು ಗುಂಡಾಗರ್ದಿ ಮಾಡ್ತಾ ಇದೆ ಅಂತೇಳಿ ಅವರು ಇವತ್ತೇನು ಫೋನ್ ಕಾಲ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಅವರು ಒಂದು ದೊಡ್ಡ ಗುಂಡ ಇದೆ. ಅವರು ಇಡೀ ದೇಶದಲ್ಲಿ ಬ್ಯಾನ್ ಮಾಡೋಕೆ, ಬರೀ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಜಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ RSS ಬ್ಯಾನ್ ಆಗ್ಬೇಕಂತೆ ನಮ್ದೊಂದು ಕೂಗು ಇದೆ. ಮತ್ತೊಬ್ರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ ಈಗ ಅಂತ? ಇವತ್ತು BJP ಮತ್ತು RSS ನಾಯಕರಿಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಕುಟುಂಬದವರಿಗೆ ನಿಂದನೆ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸನೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಸಾಹೇಬರು ನೇರವಾಗಿ ಭಾಳ ಸಿಂಪಲ್ ಆಗಿ ಕ್ವಶನ್ ಕೇಳಿದ್ದಾರೆ. ಅದರ ಉತ್ತರ ಕೊಡೋದು ಬಿಟ್ಟು ಇವತ್ತು ಅವ್ರಿಗೆ ವೈಯಕ್ತಿಕ ನಿಂದನೆ ಮಾಡೋದು, ಅವ್ರ ಫ್ಯಾಮಿಲಿಗೆ ಬೆದರಿಕೆ ಹಾಕೋದು, ಇದು ಇವತ್ತಿಂದಲ್ಲ. ಇವರು ಟಾರ್ಗೆಟ್ ಮಾಡೋದು ಬರೀ ಖರ್ಗೆ ಸಾಹೇಬರು ಅವ್ರ ಕುಟುಂಬ ಬಿಟ್ಟರೆ ಇವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ. ಇವತ್ತು ಒಬ್ಬ ಯುವ ನಾಯಕ ಇವತ್ತು ಬರೀ ಕಲಬುರಗಿ ಜಿಲ್ಲೆಯಲ್ಲ, ರಾಜ್ಯದಲ್ಲ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾನಿದ್ದಾನೆ ಅಂತ ಇವರಿಗೆ ಆದರೂ ಹೊಟ್ಟೆ ಕಿಚ್ಚಿದೆ. ಅದಕ್ಕೋಸ್ಕರ ಇಂಥವೆಲ್ಲ ವೈಯಕ್ತಿಕ ನಿಂದನೆ ಮಾಡೋದು, ವೈಯಕ್ತಿಕ ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಒಂದೆಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಬರೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ, ಇವತ್ತು ಚಾಮರಾಜನಗರದಿಂದ ಬೀದರ್ ತನ ಪ್ರಿಯಾಂಕ್ ಖರ್ಗೆ ಅವ್ರ ಹಳ್ಳಿ ಅಭಿಮಾನಿಗಳಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ವೈಯಕ್ತಿಕ ಟೀಕೆ ಮಾಡೋದು ಬಿಟ್ಟರೆ ಸರಿ, ಇಲ್ಲಾಂದ್ರೆ ಈ ಬರೀ ಇದು ರಾಜ್ಯ ಅಲ್ಲ, ರಾಷ್ಟ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಸಾಹೇಬ್ರ ಬೆಂಬಲಿಗರು ರೂಢಿಗಳಿತಾರೆ ಅಂತ ನಾವು ಹೇಳಕ್ ಬಯಸ್ತೀವಿ. ಮತ್ತೊಬ್ರು ಕೂಡ ಇದ್ದಾರೆ. ಸರ್, ಇವತ್ತು ತಮ್ಮ ಬೇಡಿಕೆ ಏನು ಅಂತ? ಇಲ್ಲ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಪ್ರಿಯಾಂಕ ಖರ್ಗೆ ಸಾಹೇಬರು ಯಾವಾಗಲೂ RSS ಬಗ್ಗೆ ಏನವ್ರು ಹೇಳಿದ್ದಾರೆ, ಸರ್ಕಾರಿ ಭೂಮಿ ಉಪಯೋಗ ಮಾಡಬೇಡಿ. ಆದರೆ ಇವರು ತಮ್ಮ ಮೇಲೆ ಈ ಥರ ಹಾಕೊಂಡಿದ್ದಾರೆ. ಇವರು ಇವತ್ತು ಪ್ರೈವೇಟ್ ಸಾಹೇಬ್ರ ಮೇಲೆ ಬೆದರಿಕೆ ಹಾಕೋದು, ಅಲ್ಲಿ ಪರ್ಸ್ನಲ್ ಆಗಿ ಸಾಹೇಬರಿಗೆ ಬೈಯೋದು, ಅಲ್ಲಿ ಈ ಹೇಳಿತನ ಏನು ಮಾಡ್ತಾ ಇದ್ದಾರೆ RSSದವರು. ನಾನು ಅವ್ರಿಗೆ RSSದವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಏನಾದರೆ ಗಂಡಸರಿದ್ದರೆ ಫೇಸ್ ಟು ಫೇಸ್ ಬನ್ನಿ ಪ್ರಿಯಾಂಕ ಖರ್ಗೆ ಅವ್ರು ಕೂಡ ಮಾತಾಡಲಿಕ್ಕೆ, ನಿಮ್ಮ ಸಿದ್ಧಾಂತಗಳನ್ನು ತೊಗೊಂಬನ್ನಿ ಪ್ರಿಯಾಂಕ್ ಸಾಹೇಬ್ರು ಕೂಡ ಮಾತಾಡಲಿಕ್ಕೆ. ಅವಾಗ ನಾನು ನಿಮ್ಗೆ ಹೇಳ್ತೀನಿ ಪ್ರಿಯಾಂಕ್ ಸಾಹೇಬರು ಯಾವಾಗ ಎಷ್ಟು ಕರೆಕ್ಟ್ ಇದ್ದಾರೆ ಅನ್ನೋದು ಈ ರಾಜ್ಯ ಇಲ್ಲ, ದೇಶ ಜನಗೆ ಗೊತ್ತಿದೆ ಅಂತ ನಾನು ಈ ಬಗ್ಗೆ ಹೇಳಕ್ಕೆ ಬಯಸ್ತೇನೆ. ಸೊ ಇದಿಷ್ಟು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ RSSಗೆ ಸವಾಲು ಹಾಕೋದ್ರ ಮುಖಾಂತರ ಏನು ನಾವು ಪ್ರಿಯಾಂಕ್ ಖರ್ಗೆ ಜೊತೆಗಿರ್ತೇವೆ ಅನ್ನುವಂಥ ಒಂದು ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.